ಅದು ಇವಾಗ ಯುವ ನಿಧಿ ಯೋಜನೆಗೆ ಅಪ್ಲೈ ಮಾಡಿದ್ದೀರಾ ಮತ್ತು ಪ್ರತಿ ತಿಂಗಳು ಕೂಡ ಹಣನ ಪಡ್ಕೋತಾ ಇದ್ದೀರಾ. ಇಲ್ಲಿ ನಿಮಗೆ ಏನು ಮಾಡಿದ್ದಾರೆ ಅಂದರೆ ಒಂದು ಚೇಂಜಸ್ನ ತಂದಿದ್ದೀರಾ ಸೆಲ್ಫ್ ಡಿಕ್ಲರೇಷನಲ್ಲಿ. ಅದೇನು ಚೇಂಜಸ್ ಆಗಿದೆ ನಾನು ವಿತ್ ಪ್ರೂಫ್ ಸಮೇತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಜೊತೆಗೆ ಕೆಲವು ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಇದೆ ಮತ್ತು ನೀವೇನೇನು ಡೌಟ್ಸ್ ಕೇಳಿದ್ದೀರಾ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಆನ್ಸರ್ನ ಮಾಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಇನ್ನು ಮುಂದೆ ನಿಮಗೆ ಯುವ ನಿಧಿ ಅಪ್ಡೇಟ್ಸ್ ಈ ಒಂದು ಚಾನಲಲ್ಲಿ ಎವ್ರಿ ಮಂತು 15ಗೆ ಈ ಒಂದು ಚಾನಲಲ್ಲಿ ತಪ್ಪದೇನೆ ನಿಮಗೆ ಪ್ರತಿಯೊಂದು ತಿಂಗಳು ಕೂಡ ಅಪ್ಡೇಟ್ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತು ಯುವ ನಿಧಿ ಟೆಲಿಗ್ರಾಮ್ ಅಂತ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 5,000ಕ್ಕೂ ಹೆಚ್ಚು ಜನ ಜಾಯ್ನ್ ಆಗಿದ್ದಾರೆ. ಈ ಒಂದು ಚಾನಲ್ಗೆ ಜಾಯ್ನ್ ಆಗಿ ಕ್ವಿಕ್ಕಾಗಿ ಅಪ್ಡೇಟ್ಸ್ ಬೇಕು ಅಂದರೆ. ಮತ್ತು ಯುವ ನಿಧಿ ಅಮೌಂಟ್ ಏನು ಬರಬೇಕಾಗಿತ್ತಲ್ಲ ಆಗಸ್ಟ್ ತಿಂಗಳಿದ್ದು ರಿಲೀಸ್ ಆಗಿದೆ ಸೆಪ್ಟೆಂಬರ್ 17ನೇ ತಾರೀಕೆ, ಸರಿನಾ? ನಿಮ್ಗೇನಾದರೂ ಬಂದಿಲ್ಲ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ಬರುತ್ತೆ. ಮತ್ತು ಇಲ್ಲಿ ಸಾಕಷ್ಟು ಜನ ಕೆಲವು ಡೌಟ್ಸ್ಗಳನ್ನ ಕೇಳಿದ್ರೆ ಅದ್ರ ಬಗ್ಗೆ ಆನ್ಸರ್ ಮಾಡ್ತೀನಿ. ಅದಾದಮೇಲೆ ಏನು ಚೇಂಜಸ್ ಆಗಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಕಂಪ್ಲೀಟಾಗಿ ನೋಡಿ, 2 to 3 ಮಿನಿಟ್ಸ್ ಇರುತ್ತೆ ಅಷ್ಟೇ ವಿಡಿಯೋ. ಇಲ್ಲಿ ಏನಂದರೆ, ಇಲ್ಲಿ ಯುವ ನಿಧಿ ಅಮೌಂಟ್ ಬಂದಿಲ್ಲ ಅಂದರೆ ಫಸ್ಟು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಯುವ ನಿಧಿದು, ಓಕೆನಾ? ಯಾಕೆ ಅಂದರೆ ಇಲ್ಲಿ ಯುವ ನಿಧಿ ಯೋಜನೆ ಸ್ಟೇಟಸ್ನ ಚೆಕ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ಏನು ತೋರಿಸ್ಬೇಕಂದ್ರೆ ಇಲ್ಲಿ ಪೇಮೆಂಟ್ ಸ್ಟೇಟಸಲ್ಲಿ ಸಕ್ಸಸ್ಫುಲ್ ಅಂತ ತೋರಿಸ್ಬೇಕು. ಮತ್ತು ಇಲ್ಲಿ ಪೇಮೆಂಟ್ ಪ್ರೆಸೆಂಟ್ ಸ್ಟೇಟಸ್ ಏನು ಕಾಣ್ತಿದೆಯಲ್ಲ, ಇಲ್ಲಿ DBT ಪ್ರೋಸೆಸ್ಡ್ ಅಂತ ಇದೆ ಅಂದರೆ ನಿಮ್ಗೆ ಅಮೌಂಟು ಶಾರ್ಟ್ಲಿ ಬರುತ್ತೆ ಅಂತ. ಬಂದಿಲ್ಲ ಅಂದರೆ ಈ ರೀತಿ ತೋರಿಸಿದ್ರೆ ಅಮೌಂಟಿಗೆ ನಿಮ್ಗೆ ಹಾಕೋಕ್ಕಾಗಲೇ ಪ್ರೋಸೆಸಿಂಗ್ ಆಗಿದೆ ಅಂತ. ಇಲ್ಲೇನಾದರೂ ನಿಮ್ಮದು DDP ವೆರಿಫಿಕೇಷನ್ ಪೆಂಡಿಂಗ್ ಅಥವಾ ಬೇರೆ ರೀತಿ ತೋರಿಸಿದೆ ಅಂದರೆ ಏನು ಪ್ರಾಬ್ಲಮ್ ಆಗಿದೆಯಲ್ಲ ಅದನ್ನ ನೀವು ಸರಿ ಮಾಡಿಕೊಳ್ಳೇಬೇಕು. ಆಮೇಲೆ ಮಾತ್ರ ನಿಮಗೆ ಯುವ ನಿಧಿ ಯೋಜನೆಯ ಅಮೌಂಟ್ ಬರುತ್ತೆ. ಇಲ್ಲಿ DDP ವೆರಿಫಿಕೇಷನ್ ಪೆಂಡಿಂಗ್ ಇದೆ ಅಂದರೆ ನೀವು DDP ಆಫೀಸ್ಗೆ ಹೋಗಬೇಕಾಗುತ್ತೆ. ನಿಮ್ಮದು SSLC ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್ನ ಇಸ್ಕೊಂಡೋಗಿ ಅಲ್ಲಿ ಕಂಪ್ಲೀಟ್ ಮಾಡಿಕೊಂಡ್ರೆ ನೀವು ನೆಕ್ಸ್ಟು ಸೆಲ್ಫ್ ಡಿಕ್ಲರೇಷನ್ ಕೊಡ್ತಾ ಬಂದರೆ ನಿಮಗೆ ಯುವ ನಿಧಿ ಅಮೌಂಟ್ ಬರುತ್ತೆ. ಮತ್ತು ನೀವು ಕರ್ನಾಟಕ ಒಂದು ಗ್ರಾಮವನ್ನಲ್ಲಿ ಅಪ್ಲೈ ಮಾಡಿದರೂ ಕೂಡ ನಿಮ್ಮ ಮೊಬೈಲ್ ನಂಬರಲ್ಲಿ ನೀವು ಲಾಗಿನ್ ಆಗಿಬಿಟ್ಟು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಿಬಿಟ್ಟು ನೀವು ಸೆಲ್ಫ್ ಡಿಕ್ಲರೇಷನ್ ಕೂಡ ನೀವು ಸೇವಾ ಸಿಂಧು ಪೋರ್ಟಲ್ಲಿ ನೀವೇ ಓನಾಗಿ ಕೊಡ್ಬೋದು. ಅದನ್ನ ಕೊಟ್ಟರೆ ನಿಮಗೆ ಯುವ ನಿಧಿ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರಲ್ಲಿ ಏನೂ ಕೂಡ ಪ್ರಾಬ್ಲಮ್ ಇಲ್ಲ. ಇದೆಲ್ಲ ಕೂಡ ಕರೆಕ್ಟಾಗಿದ್ದಾನೆ, ಡೆಫಿನೆಟ್ಲಿ ಅಮೌಂಟ್ ಬಂದೇ ಬರುತ್ತೆ, ಸರಿನಾ? ಮತ್ತು ಇಲ್ಲಿ ನಿಮ್ಗೆ ಆಗಲೇ ಕೆಲಸ ಇಲ್ಲದೇ 1 ವರ್ಷ ಕೂತಿದ್ದೀರಾ. ಇವಾಗ 1 ವರ್ಷದಲ್ಲಿ ನೀವು ಸಾಕಷ್ಟು ನೋಡಿರ್ತೀರ ಲೈಫ್ನ. ಇವಾಗ 20 ಇಯರ್ಸಿಂದ ನೀವೇನು ನೋಡಿರಲ್ಲ ಎಲ್ಲನೂ ಕೂಡ 1 ಇಯರಲ್ಲೇ ನೋಡ್ಬಿಟ್ಟಿರ್ತೀರ, ಯಾವ್ಯಾವ ರೀತಿ ಹೆಂಗೆ ಅಂತ. ಅದಕ್ಕೋಸ್ಕರ ಜಾಬ್ನ ತೊಗೊಳಕ್ಕೆ ಟ್ರೈ ಮಾಡಿ ಅಥವಾ ಯಾವುದಾರ ಒಂದು ಮುಖಾಂತರ ಅರ್ನ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲಾಂದರೆ ನಿಮಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ, ಕಷ್ಟ ಹಾಕೋತಾರೆ ಇನ್ನೂ ಜಾಸ್ತಿ. ಯುವ ನಿಧಿ ಅಮೌಂಟ್ ಬರುತ್ತೆ ಅಂತ ಟೈಮ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಇವಾಗ ಯುವ ನಿಧಿ ಕಡೆಯಿಂದ ಬಂದಿರುವಂಥ ಲೇಟೆಸ್ಟಾಗಿ ಬಂದಿರುವಂಥ ಅಪ್ಡೇಟ್ಸ್ ಏನಪ್ಪ ಅಂದರೆ, ಇಲ್ಲಿ ಯುವ ನಿಧಿದು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಇದು ನ್ಯೂಸ್ ಪೇಪರ್ ಆರ್ಟಿಕಲಲ್ಲಿ ಬಂದಿದೆ, ಸರಿನಾ? ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಯುವ ನಿಧಿ ಯೋಜನೆದು ಅಮೌಂಟ್ ಬರಬೇಕಂದ್ರೆ ಪ್ರತಿ ತಿಂಗಳು ಕೂಡ ಸೆಲ್ಫ್ ಡಿಕ್ಲರೇಷನ್ನ ಮಾಡಬೇಕು. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಅದು, ಸರಿನಾ? ಆದರೆ ಒಂದು ಸೆಲ್ಫ್ ಡಿಕ್ಲರೇಷನಲ್ಲಿ ಸ್ವಲ್ಪ ಚೇಂಜಸ್ ಮಾಡೋಕ್ಕೆ ಸರ್ಕಾರದವರು ನಿರ್ಧಾರನ ಮಾಡ್ತಾ ಇದ್ದಾರೆ. ಯಾಕೆಂದರೆ ಪ್ರತಿ ತಿಂಗಳು ಕೂಡ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಂದ್ರೆ ಸ್ಟೂಡೆಂಟ್ಸ್ಗೆ ಕೆಲವರಿಗೆ ಪ್ರಾಬ್ಲಮ್ ಆಗ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಅದರಿಂದ ಸೆಲ್ಫ್ ಡಿಕ್ಲರೇಷನ್ ಏನಿದೆಯಲ್ಲ 2 ತಿಂಗಳು ಅಥವಾ 3 ತಿಂಗಳಿಗೆ ಒಂದ್ಸಲಿ ಕೊಡೋ ರೀತಿ ಒಂದು ಚೇಂಜಸ್ನ ತರ್ತೀವಿ ಅಂತ ಒಂದು ಡಿಸ್ಕಷನ್ ಲೆವೆಲ್ ನಡೀತಿದೆ. ಅದು ಇನ್ನೂ ಡಿಸ್ಕಷನ್ ಲೆವೆಲಲ್ಲಿದೆ. ಇವಾಗ ನೀವು ಏನು ಪ್ರತಿ ತಿಂಗಳು ಕೂಡ ಸೆಲ್ಫ್ ಡಿಕ್ಲರೇಷನ್ನ ಕೊಡ್ತಾ ಇರಾ, ಇನ್ನು ಸ್ವಲ್ಪ ದಿನಗಳಲ್ಲಿ 3 ತಿಂಗಳಿಗೆ ಒಂದ್ಸಲಿ ಸೆಲ್ಫ್ ಡಿಕ್ಲರೇಷನ್ ಕೊಡೋ ರೀತಿ ಆಗುತ್ತೆ. ಆದರೆ ಇನ್ನೂ ಇದು ಫೈನಲ್ ಆಗಿ ಆರ್ಡರ್ ಕಾಪಿ ಬಂದಿಲ್ಲ, ಅಂದರೆ ಇನ್ನೂ ಆರ್ಡ್ರ್ ಪಾಸ್ ಆಗಿಲ್ಲ. ಅದರಿಂದ ನೀವು ಪ್ರತಿ ತಿಂಗಳು ಕೂಡ ಕೊಡ್ತಾ ಹೋಗಿ. ಏನಾದರೂ ನೆಕ್ಸ್ಟು 3 ತಿಂಗಳು ಕೊಡಬೇಕು ಅಂತ ಏನಾದರೂ ಆರ್ಡರ್ ಪಾಸ್ ಆಯಿತು ಗೌರ್ಮೆಂಟ್ ಕಡೆಯಿಂದ ಅಂದರೆ ಅದು ನಿಮಗೆ ಟೆಲಿಗ್ರಾಮಲ್ಲಿ ಅಥವಾ ಈ ಒಂದು ಚಾನಲ್ ನಿಮಗೆ ಅಪ್ಡೇಟ್ನ ಮಾಡ್ತೀವಿ. ಅದು ಅಪ್ಡೇಟ್ ಬಂದಾಗ ಏನಾದರೂ ವೀಡಿಯೋ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಚೇಂಜಸ್ ಆಗೋ ಸಾಧ್ಯತೆ ಇದೆ. 3 ತಿಂಗಳಿಗೆ ಒಂದ್ಸಲ ಸೆಲ್ಫ್ ಡಿಕ್ಲರೇಷನ್ ಕೊಡೋ ರೀತಿ ಆಗೋ ಚಾನ್ಸಸ್ ಇದೆ, ಸರಿನಾ? ಮತ್ತು ಈ ಒಂದು ವಿಡಿಯೋನ ಯಾರು ಯುವ ನಿಧಿ ಯೋಜನೆಯ ಅಮೌಂಟ್ನ ಪಡ್ಕೋತಾ ಇರ್ತಾರೆ ಅವರಿಗೆ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.